ಪ್ರಪಂಚ. ಒಂದೇ ಕಾರಣಕ್ಕೆ ಒಬ್ಬ ವ್ಯಕ್ತಿಯಾಗಿ ಕೂಡ ಅವ್ರ ವ್ಯಕ್ತಿತ್ವ ಎಲ್ರಿಗೂ ಬಹಳ ಪ್ರೀತಿ. ಅವರು ಮಾತಾಡುವಂತ ರೀತಿ ಆಗಿರ್ಬೋದು, ಸಂಬಂಧಗಳಿಗೆ ಕೊಡುವಂತ ಬೆಲೆ ಆಗಿರ್ಬೋದು. ರಘು ಸರ್ ತುಂಬಾ ಹೇಳಿದ್ರು ವಿಷಯ, ನಾನು ಏನೆಲ್ಲ ಹೇಳ್ಬೇಕು ಅನ್ಕೊಂಡಿದ್ದೆ ಅದೆಲ್ಲ ನೀವೇ ಹೇಳ್ಬಿಟ್ರಿ ಸ್ಟೇಜ್ ಮೇಲೆ. ಸೊ ಓವರ್ ಟು ಯು ಮೇಡಮ್. 25 ವರ್ಷದ ಜರ್ನಿ. ಹಗ್ಗ ಸಿನಿಮಾ ಇದೇ ಸೆಪ್ಟೆಂಬರ್ 19ಕ್ಕೆ 25 ವರ್ಷ ಕಂಪ್ಲೀಟ್ ಆಗ್ತಿದೆ ಅಂತ ಇವತ್ತಿಗೆ. ಓ ಹಾಗೆ, ಓಕೆ ಓಕೆ ಸರ್, ನೋಡಿ ಕರೆಕ್ಟ್ ಇನ್ಫಾರ್ಮೇಶನ್ ಹೇಳಿದ್ರು. ಸೊ ಇಂಥ ಗಳಿಗೆಯಲ್ಲಿ ಇಂಥ ಒಂದು ಪಾತ್ರ, ಇಂಥ ಒಂದು ಸಿನಿಮಾ 20ನೇ ತಾರೀಕು ರಿಲೀಸಿಗೆ ರೆಡಿ ಆಗಿದೆ. ಏನು ಓಡ್ತಾ ಇದೆ ತಲೆಯಲ್ಲಿ ಈ ಕ್ಷಣ. ಆಕ್ಚುಲಿ ಮಾತುಗಳು ಬರ್ತಾ ಇಲ್ಲ. ನೆನೆಸ್ಕೊಂಡ್ರೆ ಎಷ್ಟು ನೆನಪುಗಳು ಏನೇನೋ ತಲೆಯಲ್ಲಿ ಓಡ್ತಾ ಇದೆ ಅಂಕಿತ. ಬಟ್ ಲೆಟ್ ಮೀ ಸ್ಟಾರ್ಟ್ ಆಫ್ ವಿತ್ ಥ್ಯಾಂಕಿಂಗ್ ಮೈ ಟೀಮ್. ರಾಜ್ ಇರ್ಬೋದು, ರಾಜ್ ಎಲ್ಲ ಮಾಯ ಆಗಿದ್ದಾರೆ. ರಾಜು, ಅವಿನಾಶ್, ಮನು, ಎಲ್ಲರಿಗೂ, ಇಡೀ ಟೀಮ್ಗೆ, ನನ್ನ ಕ್ಯಾಮ್ರಾಮನ್ ಸಿನಿಟೆಕ್ ಸೂರಿ ಅವರು, ಎಲ್ಲ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ತುಂಬಾ ತುಂಬಾ ಬಿಗ್ ಥ್ಯಾಂಕ್ ಯು. ಯಾಕಂದ್ರೆ ಎಲ್ಲೋ ಜಸ್ಟ್ ಒಂದು ಮೂವಿ ಆಗಿ ಸ್ಟಾರ್ಟ್ ಆಯ್ತು. ನ್ಯೂ ಕಮರ್ಸ್ ಅಂತ ಫೋನ್ ಮಾಡಿದ್ರು ಅವಿನಾಶ್ ಮೇಡಮ್, ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಅ ಮೂವಿ ಅಂತ. ಓಕೆ ಬನ್ನಿ ಅಂತ ಹೇಳಿದೆ, ಕತೆ ಕೇಳಿದೆ. ಇಟ್ ವಾಸ್ ವೆರಿ ನಾರ್ಮಲ್. ಹೊಸಬ್ರ ಜೊತೆ, ಯಂಗ್ಸ್ಟರ್ಸ್ ಜೊತೆ ನಂಗೆ ಇಷ್ಟ ಕೆಲಸ ಮಾಡಕ್ಕೆ. ಸರಿ, ಏನು ಬರ್ದಿದ್ದಾರೆ, ಏನ್ ಮಾಡಿದ್ದಾರೆ ನೋಡೋಣ ಅಂತ ತುಂಬಾ ಇಂಪ್ರೆಸ್ ಆಗಿದ್ದು. ನಾನು ಆಲ್ರೆಡಿ ಎಲ್ಲ ನಿಮ್ಮೆಲ್ಲರೂ ಸುಮಾರು ಸರಿ ಮಾತಾಡಿಸ್ದೆ, ಆಗ ಹೇಳಿದ್ದೀನಿ. ತುಂಬಾ ಇಂಪ್ರೆಸ್ ಆಗಿದ್ದು ಅವ್ರು ಮಾಡಿದಂತ ಹೋಮ್ವರ್ಕ್. ಆತ ಮೊದಲನೇ ದಿನ ಬಂದು ನನಗೆ ಕಥೆ ಹೇಳಿದಾಗ ಏನು ಅವ್ರು ನನಗೆ ಒಂದು ಐಡಿಯಾ ಕೊಟ್ಟರು, ಸ್ಕೆಚಸ್ ತೋರಿಸಿದ್ರು. ಅದು ಹೇಗೆ ತೋರಿಸಿದಾರೋ ಇವತ್ತು ಇದು ಹಾಗೇ ಪೋಸ್ಟ್ ಮೂಡ್ ಬಂದಿದೆ. ಅದು ತುಂಬಾ ಅಪರೂಪ ಅಂತ ಅನ್ಸುತ್ತೆ. ಕಥೆ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿದ್ರು. ನೀಟಾಗಿ ನನಗೆ ಸ್ಕ್ರೀನ್ ಪ್ಲೇ ಹೇಳಿ, ಸೀನ್ಸ್ ಹೇಳಿ, ಇದಿದ್ದು ಹಿಂಗಿಂಗ್ ಬರತ್ತೆ ಅಂತ. ಶೂಟಿಂಗ್ ಮಾಡೋ ಸಮಯದಲ್ಲೂ ಅಷ್ಟೇ ತುಂಬಾ ಕ್ಲಾರಿಟಿ ಇದ್ದಂಥ ಒಂದು ಹುಡುಗ. ನನಗೆ ಸರ್ಪ್ರೈಸ್ ಆಯ್ತು, ಮೊದಲನೇ ಸಿನಿಮಾಗೆ ಇಷ್ಟು ಕ್ಲಾರಿಟಿ ಇರೋಕ್ ಸಾಧ್ಯನಾ ಅಂತ. ಬಟ್ ಐ ಥಿಂಕ್ ಮನು, ಅವ್ರ ಇಡೀ ಟೀಮ್, ಡೈರೆಕ್ಷನ್ ಟೀಮ್ ಏನಿತ್ತು, ಡೇ ಅಂಡ್ ನೈಟ್ ಕೂತ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡಿ ತುಂಬಾ ನೀಟಾಗಿ ಎಲ್ಲ ಪ್ಲಾನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾ ತೆಗೆದಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಅವರ ಕನಸುಗಳಿಗೆ ಯಾವುದೇ ರೀತಿನಲ್ಲೂ ಏನಂತಾರೆ ಕಡಿಮೆ ಆಗಬಾರ್ದು ನನ್ನ ಸಪೋರ್ಟ್ ಅನ್ನೋ ರೀತಿನಲ್ಲಿ ರಾಜ್ ಹಣ ಹಾಕಿ ಸಿನಿಮಾ ಮಾಡಿದ್ದಾರೆ. ತುಂಬಾ ಪ್ರೀತಿಯಿಂದ ನಮ್ಮೆಲ್ಲರೂ ಚೆನ್ನಾಗಿ ನೋಡ್ಕೊಂಡು. ಕಷ್ಟ ಆಯ್ತು ಸಿನಿಮಾ ಮಾಡೋದು, ಯಾಕಂದ್ರೆ ಎಲ್ಲ ನೈಟ್ ಎಫೆಕ್ಟ್. ಹರ್ಷಿ ತಲೆ ಹಿಂಗಿಂಗ್ ಅಂತ ಇದ್ದಾಳೆ, ಬರೀ ನೈಟ್ ಸೀನ್ಸು, ನೈಟ್ ಎಫೆಕ್ಟ್. ಸಂಜೆ 6:30-7 ಗಂಟೆಗೆ ಶುರು ಮಾಡಿದ್ರೆ ಬೆಳಗಿನ ಜಾವ ಸೂರ್ಯ ಹುಟ್ಟ ತನಕ ಶೂಟಿಂಗ್ ಮಾಡ್ತಾ ಇದ್ವಿ. ನನ್ನ ಪರ್ಸನಲ್ ಟೀಮ್ ಏನಿದೆ ಅವ್ರಿಗೆ ನಾನು ಲಾಸ್ಟ್ ಟೈಮ್ ಸ್ಟೇಜ್ ಮೇಲೆ ಕರೆಸಿ ಥ್ಯಾಂಕ್ಸ್ ಹೇಳಿದ್ದೆ. ನನ್ನ ಮೇಕಪ್ ಮ್ಯಾನ್ ಗಂಗಪ್ಪ, ನನ್ನ ಮೇಕಪ್ ಹುಡುಗರು ಸುನಿಲ್, ಪುನೀತ್, ನನ್ನ ಹೇರ್ ಡ್ರೆಸ್ಸರ್ ಮಾಲಾ, ನನ್ಕಿಂತ ಜಾಸ್ತಿ ಅವ್ರಗಳು ಕಷ್ಟಪಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಯಾಕಂದ್ರೆ ನಾನು ಸುಮ್ಮನೆ ಕೂತಿರ್ತಾ ಇದ್ದೆ 2 ಅವರ್ ಮೇಕಪ್ ಹಚ್ಚಕ್ಕೆ, 2 ಅವರ್ ಮೇಕಪ್ ತೆಗಿಯಕ್ಕೆ. ಶೂಟಿಂಗ್ ಪ್ಯಾಕಪ್ ಆಗಿ ಎಲ್ಲ ಮನೆಗೆ ಹೋದ್ಮೇಲೆ ಲಾಸ್ಟ್ ಮನೆಗೆ ಹೋಗ್ತಾ ಇದ್ದಿದ್ದು ನಾನು, ನನ್ನ ಟೀಮು. ಅಂಡ್ ಅಫ್ಕೋರ್ಸ್ ಈ ಒಂದು ಒಕೇಶನ್ ನಾವು ಲಾಸ್ಟ್ ಹೋದ ತಿಂಗಳು ರಿಲೀಸ್ ಆಗ್ಬೇಕಿತ್ತು. ಡೇಟ್ ಎಲ್ಲ ಒಂದು ಪ್ಲಾನ್ ಮಾಡಿ ಎಲ್ಲ ಮಾಡಿದ್ಮೇಲೆ ಮತ್ತೆ ಅದು ಮುಂದಕ್ಕೆ ಹೋಗುವಂತ ಸಂದರ್ಭ ಬಂದ್ಬಿಡ್ತು. ಆಗ ನಾನು ಅವಿನಾಶ್ಗೆ, ರಾಜ್ಗೆ ಹೇಳಿದೆ, ಯಾಕಪ್ಪ ಮುಂದಕ್ಕೆ ಹೋಗ್ತಾ ಇದ್ದೀರಾ, ವೈ ಇಷ್ಟೊಂದು ಎಲ್ಲ ಇದ್ ಮಾಡ್ತಾರೆ. ನಾನು ವೆಂಕಟೇಶ್ ಅವ್ರ ಹತ್ರ ಮಾತಾಡಿದೆ, ಮತ್ತೆ ಮುಂದಕ್ಕೆ ಟೀಸರ್ ಲಾಂಚ್ ಎಲ್ಲ ಇಷ್ಟೊಂದು ನಾಯ್ಸ್ ಮಾಡಿದೆ, ಹಂಗೆ ನಾವು ಏನೋ ರಿಲೀಸ್ ಆಗಿದ್ರೆ ಚೆನ್ನಾಗಿರೋದು ಅಂತ. ಇಲ್ಲ ಬೇರೆ ಕಾರಣಗಳು ಎಲ್ಲ ನೋಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಸಡನ್ ಆಗಿ ಡಯಲ್ ಹೇಳ್ದಂಗೆ ಲಾಸ್ಟ್ ಒಂದು 15 days ಅಲ್ಲಿ ರಿಲೀಸ್ ಅಂತ ಪ್ಲಾನ್ ಮಾಡಿ ಸೆಪ್ಟೆಂಬರ್ 20th ಅಂತ ಡಿಸೈಡ್ ಮಾಡಿ ದೇ ಹ್ಯಾವ್ ಡಿಸೈಡೆಡ್ ಟು ಗೋ ಅಹೆಡ್. ಒಳ್ಳೆ ರೀತಿನಲ್ಲಿ ಸಿನಿಮಾ ಬಗ್ಗೆ ಜನರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋದು ಒಂದು ಕಡೆ, ಅದ್ರ ಜೊತೆಗೆ ಅದನ್ನ ಜನಕ್ಕೆ ಆ ವಿಷಯ ತಲುಪಿಸೋದು ಇನ್ನೊಂದು ಜವಾಬ್ದಾರಿ ಆಗುತ್ತೆ. ಅದನ್ನ ರಾಜ್ ಅವರು, ಇಡೀ ಟೀಮ್ ಚೆನ್ನಾಗಿ ಮಾಡ್ತಿದ್ದಾರೆ. ಅವ್ರಿಗೆ ನೀವೆಲ್ಲ ಸಪೋರ್ಟ್ ಮಾಡ್ತಿರೋದು ಇಸ್ ರಿಯಲಿ ಅ ಬಿಗ್ ಥಿಂಗ್. ಸೊ ಥ್ಯಾಂಕ್ ಯು. ಅಂಡ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ, ಆ ರೀತಿ ಬಿಡುಗಡೆ ಸ್ವಲ್ಪ ಮುಂದಕ್ಕೆ ಹೋಗಿದ್ದು ಬಹಳ ಒಳ್ಳೆ ವಿಷಯ ಆಯ್ತು ಪರ್ಸನಲ್ ಆಗಿ ನನಗೆ ಅಂತ ಅನ್ಕೋತೀನಿ. ಕನ್ಫ್ಯೂಷನ್ ಇತ್ತು ಯಾವತ್ ರಿಲೀಸ್ ಆಗಿದ್ದು. ಹೃದಯ 1999
ಸೆಪ್ಟೆಂಬರ್ 16, 17, 18, 19 ಅನ್ನೋ ಕನ್ಫ್ಯೂಷನ್ ಇತ್ತು. ಸುಬ್ಬು ಸರ್ ಇವತ್ತು ಕನ್ಫ್ಯೂಷನ್ ಕ್ಲಿಯರ್ ಮಾಡಿದ್ರು ನನಗೆ. ನಾನು ಆಕ್ಚುಲಿ 17ನೇ ತಾರೀಕು ರಿಲೀಸ್ ಆಗಿತ್ತು ಅನ್ಕೊಂಡಿದ್ದೆ, ಶುಕ್ರವಾರ. ಅವ್ರು ಹೇಳಿದ್ರು ಅಪ್ಪಾಜಿ ಕಂಪನಿ ಸಿನಿಮಾಗಳೆಲ್ಲ ಗುರುವಾರ ರಿಲೀಸ್ ಆಗ್ತಾ ಇದ್ದಿದ್ದು. ಸೊ ಹೃದಯ ರಿಲೀಸ್ ಆಗಿದ್ದು ಸೆಪ್ಟೆಂಬರ್ 16th ಅಂತ. ಸೊ ಕರೆಕ್ಟ್ ಆಗಿ ಇವತ್ತಿಗೆ 25 years. ತುಂಬಾ ಅರ್ಥಪೂರ್ಣವಾದ ಒಂದು ಸಂಜೆ ಇದು ನನಗೆ, ನಿಮ್ಮೆಲ್ಲರನ್ನು ಭೇಟಿ ಮಾಡಿ ಆ ಖುಷಿನ ಹಂಚ್ಕೋತಾ ಇರೋದು ಅಂತ ಅನ್ಕೊಂಡಿದೀನಿ. ಮೊದಲನೇದಾಗಿ ಎಲ್ಲಿಂದ ಶುರು ಮಾಡಬೇಕು ಅಂದ್ರೆ ಜಾಸ್ತಿ ಮಾತಾಡಲ್ಲ, ಬಟ್ ನನಗೊಂದು ಸ್ಪೆಷಲ್ ಒಕೇಶನ್ ಆಗಿರೋದ್ರಿಂದ ಐ ಲೈಕ್ ಟು ಸೇ ಅ ಫ್ಯೂ ವರ್ಡ್ಸ್. ತಂದೆ ತಾಯಿ, ಅನ್ನಪೂರ್ಣ ಆಗಿ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿ, ಅಮ್ಮ, ನನ್ನ ತಂದೆ, ಅಲ್ಲಿಂದ ನನ್ನ ಅದ್ಭುತವಾದ ಜೀವನ. ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಅದೆಲ್ಲ ಬೇರೆ. ಅಮ್ಮ ಹೇಳಿದ್ರು ಆಗ್ಲೇ ಸ್ಟೇಜ್ ಮೇಲೆನೆ, ಅದು ತುಂಬಾ ಚಿಕ್ಕ ವಯಸ್ಸಿಗೆ ಶುರು ಆಯ್ತು. ಐ ಥಿಂಕ್ 88 ಹಂಗೆ. ಅದನ್ನ ಲೆಕ್ಕ ತಗೊಂಡ್ರೆ 25 ವರ್ಷ ಲೆಕ್ಕ ಬರಲ್ಲ. ಬಟ್ ನಾಯಕ ನಟಿಯಾಗಿ ಹೃದಯ ಲೆಕ್ಕ ತಗೊಂಡ್ರೆ 25 ವರ್ಷ. ಸೊ ಅಲ್ಲಿಂದ ಮುಂದಕ್ಕೆ ನನಗೆ ಅನು ಪ್ರಭಾಕರ್ ಆಗಿ ಜನ್ಮ ನೀಡಿದಂತ ಪಾರ್ವತಮ್ಮ ಅಮ್ಮ ಅವರು, ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು, ಅನ್ನಪೂರ್ಣ ಅಂತ ಇವ್ರ ಜನ್ಮ ನೀಡಿದ್ದು, ಅನು ಪ್ರಭಾಕರ್ ಅಂತ ನಾಮಕರಣ ಮಾಡಿ ಅವ್ರ ಜನ್ಮ ನೀಡಿದ್ದು. ಅಲ್ಲಿಂದ 25 ವರ್ಷ ಇಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ. ಒಂದೇ ಒಂದು ಅಫ್ಕೋರ್ಸ್ ನಾನು ಕಣ್ಣೀರ್ ಹಾಕೋಕ್ ಇಷ್ಟಪಡಲ್ಲ, ಬೇಜಾರು ಆಗತ್ತೆ. ಬಟ್ ಖುಷಿ ಇರೋದೇನು ಅಂತಂದ್ರೆ ಅಪ್ಪ ನನ್ನ ಒಂದು 4-5 ವರ್ಷ ನನ್ನ ಬೆಳವಣಿಗೆ, ನನ್ನ ಚಿತ್ರಗಳು, ನನ್ನ ಎಲ್ಲಾನು ಅಚೀವ್ ಮಾಡಿದ್ದನ್ನ ನೋಡಿದ್ರು. ನಾನು ಮೊದಲನೇ ರಾಜ್ಯ ಪ್ರಶಸ್ತಿ ಗೆದ್ದಿದ್ದನ್ನು ನೋಡಿದ್ರು. ಬಟ್ ಅದಾದ್ಮೇಲೆ ಹಿ ಲೆಫ್ಟ್ ಮೀ. ಆದ್ರೆ ಅಮ್ಮ ಇಲ್ಲಿದ್ದಾರೆ, ಅವರು ಇವತ್ತಿಲ್ಲಿ ಇರ್ಲೇಬೇಕು. ಅವ್ರು ಸಾಮಾನ್ಯವಾಗಿ ನಡುವೆ ಎಲ್ಲೂ ಪ್ರೆಸ್ ಮೀಟ್ ಎಲ್ಲ ಬರಲ್ಲ, ಸಿನಿಮಾ ನೋಡ್ತಾರೆ ಒಂದೊಂದ್ಸರಿ ಬಂದು. ಬಟ್ ಹಗ್ಗ ಅವ್ರು ಅವತ್ತೇ ಹೇಳ್ಬಿಟ್ರು, ಖಂಡಿತ ನಾನು ಬರಲ್ಲ ಕಡೆಮಾ ನೋಡಕ್ಕೆ ಅಂತ. ಅಮ್ಮ ಮಗಳು ಇಬ್ರು ಒಂದೇ ತರ, ಈ ಜಾನ್ರೆ ಇಬ್ರಿಗೂ ಇಷ್ಟ ಇಲ್ಲ. ಆದ್ರೂ ನಾ ಹೇಳಿದೆ, ಇಲ್ಲ ಇವತ್ತು ಪ್ರೆಸ್ ಮೀಟಿಗೆ ನೀನ್ ಬರ್ಲೇಬೇಕು ಅಂತ ನಾನು ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ಇವತ್ತು ನನ್ಗೆ ಅನು ಪ್ರಭಾಕರ್ ಆಗಿ ನಾನು ಏನೇ ಒಂದು ಸ್ವಲ್ಪ ಹೆಗ್ಗಳಿಕೆ ಅಥವಾ ಒಂದು ಪ್ರಶಂಸೆ ಪಡ್ಕೊಂಡೆ ನನ್ನ ನಡವಳಿಕೆಗಾಗ್ಲಿ, ನನ್ನ ಇದಕ್ಕಾಗ್ಲಿ ಅಂದ್ರೆ ಆ ಕ್ರೆಡಿಟ್ ಅಷ್ಟು ನನ್ನ ತಂದೆ ತಾಯಿಗೆ ಹೋಗ್ಬೇಕು. ಸೊ ನಾನು ಗಾಯತ್ರಿ ಪ್ರಭಾಕರ್ ಮಗಳಾಗ್ರೆ ಹೋಗಿದ್ರೆ ಅನು ಪ್ರಭಾಕರ್ ಆಗಿ ನಿಮ್ಮೆಲ್ರಿಗೂ ಪರಿಚಯ ಖಂಡಿತ ಆಗ್ತಾ ಇರ್ಲಿಲ್ಲ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಇಬ್ರು ಅನ್ಕಂಡೀಷನಲ್ ಆಗಿ ನನ್ನ ಪ್ರೀತಿಸೋ ಇಬ್ರು ಅಲ್ಲೇ ಕೂತಿದ್ದಾರೆ. ಅಮ್ಮ ಅಮ್ಮಂಗೆ ಏನ್ ಬೇಕಾದ್ರೂ ಹೇಳ್ಬೋದು, ಏನ್ ಬೇಕಾದ್ರೂ ಯಾವ ರೀತಿನಲ್ಲಾದ್ರೂ ನಾನು ನಡ್ಕೊಂಡ್ರು ಶಿಲ್ ಬಿ ಓಕೆ. ಬೈತಾರೆ ಆಮೇಲೆ ಮಗಳು ಅಂತ, ಇಟ್ಸ್ ಬ್ಯಾಕ್ ಟು ನಾರ್ಮಲ್. ಅದೇ ನಿಟ್ಟಿನಲ್ಲಿ ಅಷ್ಟೇ ಅನ್ಕಂಡೀಷನಲ್ ಆಗಿ ಪ್ರೀತಿಸೋ ನನ್ನ ಜೀವನ ಸಂಗಾತಿ ರಘು ಅವರು. ಐ ಥಿಂಕ್ ಇಬ್ರು 2 ರಿಲೇಶನ್ಶಿಪ್ಸ್ ನಾನು ತುಂಬಾ ಗ್ರಾಂಟೆಡ್ ಆಗಿ ತಗೋತೀನಿ. ಯಾಕಂದ್ರೆ ಬೇರೆಯವ್ರಗಳ ಹತ್ರ ಹಾಗೆ ನಾನು ನಡ್ಕೊಳಕ್ಕಾಗ್ಲಿ ಇದಾಗ್ಲಿ ಸಾಧ್ಯ ಇಲ್ಲ. ಬಟ್ ಅವ್ರಿಬ್ರ ಹತ್ರ ಹೇಗ್ ನಡ್ಕೊಂಡ್ರು, ಏನ್ ಹೇಳಿದ್ರು, ಏನ್ ಇದ್ ಮಾಡಿದ್ರು, ಆ ಕ್ಷಣಕ್ಕೆ ಇಬ್ರು ಬೈತಾರೋ ಅಥವಾ ಏನಂತಾರೋ, ಆಮೇಲೆ ಇಟ್ಸ್ ಆಲ್ ಫಾರ್ ಗಿವನ್. ಅಂಡ್ ಐ ಥಿಂಕ್ ಸ್ವಲ್ಪ ಸ್ಪಾಯಿಲ್ ಮಾಡ್ತಾರ ಅನ್ಸುತ್ತೆ ಇಬ್ರು ನನ್ನ ಹಾಗೆ. ಬಟ್ ಸ್ಟಿಲ್ ಅಮ್ಮ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಅಂಡ್ ರಘು, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ ಯು ಆರ್ ಕಂಟಿನ್ಯೂಯಿಂಗ್ ಟು ಡೂ ನೌ. ಮೊನ್ನೆ ಯಾರೋ ಕೇಳಿದ್ರು, ರಘು ಅವ್ರಿಗೆ ಈ ಪ್ರಶ್ನೆ ಕೇಳಿದ್ರೆ ಏನ್ ಉತ್ತರ ಕೊಡ್ತಾರೆ ಅಂತ, ಅನು ಬಗ್ಗೆ ಏನಾದ್ರು ಹೇಳಿ ಆ ಥರ ಏನೋ. ಸೊ ನಾನಂದ್ರೆ ದ ಫಸ್ಟ್ ಥಿಂಗ್ ರಘು ಅವ್ರು ಅಪ್ರಿಷಿಯೇಟ್ ಮಾಡೋದು ನನ್ನ ಒಬ್ಬ ಕಲಾವಿದೆಯಾಗಿ ಅನ್ಸುತ್ತೆ. ಅವರ ಹೆಂಡತಿಯಾಗಿ ಅಥವಾ ಅವರ ಮಗು ತಾಯಿಯಾಗಿ ಅಲ್ಲ, ಕಲಾವಿದೆಯಾಗಿ ಅವ್ರು ನನ್ನ ತುಂಬಾ ಎನ್ಕರೇಜ್ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಬೆಸ್ಟ್ ಫ್ರೆಂಡ್ ಅಂಡ್ ಆಲ್ವೇಸ್ ಸಪೋರ್ಟಿಂಗ್ ಮೀ. ಎಲ್ಲರೂ ಬ್ರೇಕ್ ತಗೊಂಡು ಕಮ್ ಬ್ಯಾಕ್ ಆಯ್ದು ಹಂಗೆ ಹಿಂಗೆ ಅಂತ. ರಘು ಗೆಟ್ಸ್ ವೆರಿ ಅಪ್ಸೆಟ್. ನಾನು ಯಾವತ್ತೂ ಬ್ರೇಕ್ ತಗೋ ಅಂತ ಅವ್ರು ಹೇಳೇ ಇಲ್ಲ. ನಾನಾಗೆ ಖುದ್ದಾಗಿ ನನ್ನ ಮಗಳು ಹುಟ್ಟಿದಾಗ 1 ವರ್ಷ ಅವಳು ತುಂಬಾ ತನಕ ನಾನು ಕೆಲಸ ಮಾಡ್ಲಿಲ್ಲ, ಅದೊಂದೇ ಬ್ರೇಕ್ ಅಂತ ನೋಡಿದ್ರೆ. ಸೊ ಥ್ಯಾಂಕ್ ಯು ಫಾರ್ ಆಲ್ವೇಸ್ ಎನ್ಕರೇಜಿಂಗ್ ಮೀ. ಅಂಡ್ ಸುಮಾರು ಕಡೆ ಈ ಪ್ರಶ್ನೆಗಳು ಕೇಳೋದುಂಟು ಹೆಣ್ಮಕ್ಳಿಗೆ, ಯಜಮಾನ್ರು ಬಿಡ್ತಾರಾ ಕೆಲಸ ಮಾಡಕ್ಕೆ ಅಂತ. ಯಜಮಾನ್ರು ಕೆಲಸ ಮಾಡಕ್ ಬಿಡೋದಲ್ಲ, ಮನೇಲಿದ್ದು ಬೇಬಿ ಸಿಟ್ಟಿಂಗ್ ಮಾಡಿ ನನ್ನ ಮಗಳನ್ನ ನೋಡ್ಕೋತಾರೆ ಕೂಡ. ಅವ್ರ ಕೆಲಸ ಮಾಡುವಾಗ ನಾನ್ ಕೆಲಸ ಮಾಡಲ್ಲ, ನಾನ್ ಮಾಡುವಾಗ ಅವ್ರು ಮಾಡಲ್ಲ, ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ. ನನ್ನ ಮಗಳಿಗೆ 6 ವರ್ಷ ತುಂಬಕ್ ಬಂತು. ಸೊ ಥ್ಯಾಂಕ್ ಯು. ಲುಕಿಂಗ್ ಫಾರ್ವರ್ಡ್ ಟು ವಂಡರ್ಫುಲ್ ಫ್ಯೂಚರ್ ಟುಗೆದರ್, ಬೋತ್ ಆಫ್ ಅಸ್, ಯು ಅಂಡ್ ಮೀ. ನಾವು ವರ್ಕ್ ಮಾಡೋದು. ಎಸ್,
ಅದನ್ನು ಕೇಳ್ತಾರೆ, ರಘು ಅವರು ನೀವು ಯಾವಾಗ ಕೆಲಸ ಮಾಡ್ತೀರಾ, ನೀವೊಂದು ಸಿನಿಮಾ ಮಾಡ್ಬೇಕು ಅಂತ. ಖಂಡಿತ ಆಸೆ ಇದೆ, ಒಂದು ಒಳ್ಳೆ ಕಥೆ ಸಿಕ್ಕರೆ ಖಂಡಿತ ಮಾಡ್ಬೇಕು ಅಂತ ಆಸೆ ಇದೆ. ರಾಜ್, ಅವಿನಾಶ್ ಎಲ್ಲ ಕೇಳಿಸ್ಕೊತಾ ಇದ್ದೀರಪ್ಪ, ಓಕೆ. ಸೊ ಒಳ್ಳೆ ಕಥೆ ಬಂದ್ರೆ ಖಂಡಿತ ಇಬ್ರು ಬೆಳಿತಾರೆ ಮೇಲೆ ಕಾಣಿಸ್ಕೊತೀವಿ. ಅಂಡ್ ಇಂಡಸ್ಟ್ರಿಲಿ ತುಂಬಾ ಜನ ಫ್ರೆಂಡ್ಸ್, ತುಂಬಾ ಜನ ವೆಲ್ ವಿಶರ್ಸ್, ಬಟ್ ಜೊತೆಲಿ ಕೆಲಸ ಮಾಡದೆ ಹೋದ್ರು ಅದ್ ಹೇಗೆ ಏನು ಅಂತ ಗೊತ್ತಿಲ್ಲ. ಇಬ್ರು ಸ್ಕಾರ್ಪಿಯನ್ಸ್, ಸೊ ಅಲ್ಲೆಲ್ಲೋ ಒಂದು ಕನೆಕ್ಷನ್. ತುಂಬಾ ವರ್ಷಗಳಿಂದ ನನ್ನ ಒಳ್ಳೆಯ ಗೆಳತಿಯಾಗಿರುವಂತಹ ಪ್ರಿಯಾಂಕಾ ಅವರು, ಶಿ ಸಚ್ ಅ ವಂಡರ್ಫುಲ್ ಆಕ್ಟರ್ ಹರ್ ಸೆಲ್ಫ್. ಐ ಥಿಂಕ್ ಅವ್ರ ತಂದೆನ ಅವ್ರನ್ನ ನಾನು ಇಂಟರ್ವ್ಯೂ ಮಾಡಿದ್ದೆ, ಅಲ್ಲೆಲ್ಲೋ ಒಂದು ಕನೆಕ್ಷನ್ ಆಯ್ತು ನಮ್ಮಿಬ್ರಿಗೂ. ಅಂಡ್ ನಾನು ಅಪ್ಪಾಸ್ ಗರ್ಲ್, ಪ್ರಿಯಾಂಕಾನು ಅಪ್ಪಾಸ್ ಗರ್ಲ್. ಸೊ ಅಲ್ಲಿಂದ ಯುನೋ ಒಂದು ಕನೆಕ್ಷನ್, ಒಂದು ಫ್ರೆಂಡ್ಶಿಪ್. ಅಂಡ್ ಶಿ ಈಸ್ ಆಲ್ವೇಸ್ ಬಿನ್ ದೇರ್ ಫಾರ್ ಮೀ. ನಂದು ಯಾವುದೇ ಸಿನಿಮಾ ನಾನು ಪ್ರೀಮಿಯರ್ಗೆ ಇದಕ್ಕೆ ಕರೆದ್ರೆ ಶಿ ಆಲ್ವೇಸ್ ಮೇಕ್ಸ್ ಟೈಮ್ ಅಂಡ್ ಶಿ ಕಮ್ಸ್. ಅಂಡ್ ನನ್ನ ಟೀಮ್ ಕೇಳಿದಾಗ ಯು ಸೋ ರೆಡಿಲಿ ಅಗ್ರೀಡ್ and you're here and you're sitting through the whole thing. Thank you so much for being here, and very meaningful for me that I get to share this special moment with you. And ಹರ್ಷಿ, ಅನುಮ ಅಂತ ಕರಿತಾಳೆ ನನ್ನ. ಬಹಳ ಪ್ರೀತಿ ಜಾಸ್ತಿ ನನಗೆ ರಘು ಅವ್ರಿಗೆ, ಅವಳ ಮೇಲೆ, ಭೂ ಮೇಲೆ. ಲಿಟಲ್ ಒನ್ ಇಸ್ ಗೋಯಿಂಗ್ ಟು ಕಮ್ ಸೂನ್. ಅದನ್ನು ಶಿ ಇಸ್ ಕಮ್ ಹಿಯರ್ ಟು ಸಪೋರ್ಟ್ ದ ಟೀಮ್. ಅನ್ಫಾರ್ಚುನೇಟ್ಲಿ ನಾನಿ ಸರ್ಗೆ, ಹರ್ಷಿಗೆ, ನನಗೆ, ವೇಣುಗೆ ಎಲ್ಲ ಜಾಸ್ತಿ ಕಾಂಬಿನೇಷನ್ ಇರಲಿಲ್ಲ. ಅದೊಂದೇ ಬೇಜಾರು. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಯು ಸಿ ದ ಕ್ಯಾರೆಕ್ಟರ್ಸ್ ಟುಗೆದರ್. ಸೊ ಈ ಒಂದು ಲಾಂಗ್ ಜರ್ನಿಲಿ ತುಂಬಾ ಜನಕ್ಕೆ ಥ್ಯಾಂಕ್ಸ್ ಹೇಳೋದಿದೆ. ಸೊ ಒಟ್ಟಿಗೆ ಹೇಳ್ಬೇಕು ಅಂತಂದ್ರೆ ಇಡೀ ಇಂಡಸ್ಟ್ರಿಲಿ ನಾನು ಕೆಲಸ ಮಾಡಿರುವಂತಹ ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ಎಲ್ಲ ಕಲಾವಿದರು, ಆಲ್ ಟೆಕ್ನಿಷಿಯನ್ಸ್ ಎಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಅವ್ರಿಗೆಲ್ಲರ ಸಪೋರ್ಟ್ ಇಲ್ಲದೆ ಹೋಗಿದ್ದಿದ್ರೆ ಇಲ್ಲಿವರೆಗೂ ಬರೋಕೆ ಸಾಧ್ಯ ಖಂಡಿತ ಆಗ್ತಾ ಇರಲಿಲ್ಲ. ಅಂಡ್ 25 ವರ್ಷಗಳ ಜರ್ನಿ ಒಂದು ಮಾತಲ್ಲಿ ಹೇಳಿ ಅಂತ ಕೇಳಿದಾಗ ನಾನು ಹೇಳೋದು ಇಷ್ಟನೇ. 25 ವರ್ಷ ಆದ್ರೂ ಕನ್ನಡಿಗರ ಹೃದಯದಲ್ಲಿ, ಅವ್ರ ಮನಸ್ಸಿನಲ್ಲಿ ಅನು ಪ್ರಭಾಕರ್ಗೆ ಒಂದು ಸಣ್ಣ ಸ್ಥಾನ ಇದೆ, ಒಂದು ಪ್ರೀತಿ ಇದೆ ಅಂದ್ರೆ ಅದು ನಿಜವಾಗ್ಲೂ ನನ್ನ ಸೌಭಾಗ್ಯ, ನನ್ನ ತಂದೆ ತಾಯಿಯ ಆಶೀರ್ವಾದ, ಅವರ ಒಂದು ಪುಣ್ಯದ ಫಲ ನನಗೆ ಸಿಗ್ತಾ ಇದೆ ಅಂತ ನಾನು ಭಾವಿಸೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕೆಲವೊಂದು ಸಿನಿಮಾಗಳಲ್ಲಿ ಹೆಸರು ನೆನಪಿಲ್ಲದೆ ಮಾಯ ಆಗುವಂತಹ ಎಷ್ಟೋ ನಟ ನಟಿಯರು ಈ ನಡುವೆ ನಾವು ನೋಡ್ತಾ ಇದ್ದೀವಿ. ಆದ್ರೆ ನಾನ್ ಬಂದಂತಹ ಸಮಯದಲ್ಲಿ ಅದು ನಿಜ ಇರಲಿಲ್ಲ. ಜನ ಗುರ್ತಿಸೋರು, ಪ್ರೀತಿಸೋರು, ಇವತ್ತಿಗೂ ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ನನ್ನ ಸೌಭಾಗ್ಯ. ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಾನು. ಅಂಡ್ ಮುಖ್ಯವಾಗಿ ಇವತ್ತಿನ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ನನಗೆ ಅನ್ಸಿದ್ದು, ನಾನು ಪ್ರೆಸ್ ಮೀಟ್ಸ್ ಅಟೆಂಡ್ ಮಾಡಕ್ ಶುರು ಮಾಡಿದಾಗ ನಾನು ನೋಡ್ತಾ ಇದ್ದಿದ್ದಂತ ಒಂದಷ್ಟು ಮುಖಗಳು, ಹೆದರ್ಕೋತಾ ಇದ್ದಿದ್ದಂತ ಒಂದಷ್ಟು, ಯಾಕಂದ್ರೆ ಏನ್ ಪ್ರಶ್ನೆ ಕೇಳ್ತಾರೋ, ನಾನೇನ್ ಹೇಳ್ಬೇಕು ಅಂತಲ್ಲ. ಇವತ್ತಿಗೆ 25 ವರ್ಷ ಆದ್ಮೇಲೆ ಅವರೆಲ್ಲ ನನ್ನ ವೆಲ್ ವಿಶರ್ಸ್ ಆಗಿದ್ದಾರೆ, ನನ್ನ ಫ್ರೆಂಡ್ಸ್ ಆಗಿದ್ದಾರೆ. ಫ್ರೆಂಡ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೋತೀನಿ. ಇನ್ನೂ ಒಂದಷ್ಟು ಜನ ಬರ್ಬೇಕಿತ್ತು, ನನ್ಗೆ ಆಸೆ ಇತ್ತು, ಬಟ್ ಎಲ್ಲ ಕೈ ಕೊಟ್ಬಿಟ್ಟಿದ್ದಾರೆ. ಮೆಸೇಜ್ ಮಾಡಿದ್ರು, ಎಲ್ಲರೂ ಬೆಳಗ್ಗೆನೆ ಮೆಸೇಜ್ ಮಾಡೋದು, ಬೇಜಾರು ಮಾಡ್ಕೋಬೇಡ ಅನು ಬೇಜಾರು ಮಾಡ್ಕೋಬೇಡ ಕಣಮ್ಮ, ಇವತ್ ನಮ್ಮ ಮನೇಲಿ ರಿಲೇಟಿವ್ಸ್ ಇದ್ದಾರೆ, ಇವತ್ ನಮ್ಮ ಮನೇಲಿ ಈ ಪೂಜೆ ಇದೆ ಅನ್ಕೊಂಡು. ಸೊ ಸರಸ್ವತಿ ಜಾಗೀರ್ದಾರ್ ಅವರು, ಅರುಣ ಅವರು, ತುಂಗರೇಣುಕಾ ಅವರು, ಅಫ್ಕೋರ್ಸ್ ಪಾಪ ತುಂಗರೇಣುಕಾ ಅವರು ಏನೋ ಪೂಜೆ ಇದೆ ಅಂತ ಅವರು ಶಿ ಎಕ್ಸ್ಕ್ಯೂಸ್ ಹರ್ಸೆಲ್ಫ್, ಬರಲ್ಲ. ಇವತ್ ಬಂದಿರೋರು ನನಗೋಸ್ಕರ. ರೆಗ್ಯುಲರ್ ಆಗಿ ಗಣೇಶ್ ಸರ್ ಬರಲ್ಲ, ವಾಸು ಸರ್, ಸುಬ್ಬು ಸರ್ ಬರೀ ಸೆಲೆಕ್ಟೆಡ್ ಫ್ಯೂ ಹೋಗ್ತಾರೆ, ಬಟ್ ನನಗೋಸ್ಕರ ಅವರೆಲ್ಲ ಇವತ್ತು ಇಲ್ಲಿ ಬಂದಿದ್ದಾರೆ. ಸೊ ನಾನು ಬಿಗ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಅಂಡ್ ವೆಂಕಟೇಶ್, ಸುಧೀಂದ್ರ ಸರ್ ಪ್ರಾಬ್ಲಿ ನನ್ನನ್ನ ಚೈಲ್ಡ್ ಆರ್ಟಿಸ್ಟ್ ಅನ್ನೋಕ್ಕಿಂತ ನೋಡೋದಂತವ್ರು. ಇವತ್ತು ವೆಂಕಟೇಶ್ ನನ್ಗಾಗ್ಲಿ, ನನ್ನ ಫ್ಯಾಮಿಲಿಗಾಗ್ಲಿ ತುಂಬಾ ಸಪೋರ್ಟ್ ಆಗಿ ನಿಂತ್ಕೊಂಡು ಎಲ್ಲಾ ರೀತಿನಲ್ಲೂ ಗೈಡ್ ಮಾಡಿ, ನಾನು ಏನೇ ವಿಷಯ ಕೇಳಕ್ ಮಾಡಿದ್ರು ಇಲ್ಲ ಹಿಂಗ್ ಮಾಡೋಣ ಮೇಡಮ್, ಹಂಗ್ ಮಾಡೋಣ ಅಂತ ಈ ಕರೆಕ್ಟ್ ಅಡ್ವೈಸ್ ಕೊಡ್ತಾರೆ. ಥ್ಯಾಂಕ್ ಯು ವೆಂಕಟೇಶ್ ಅವರೇ. ಅಂಡ್ ಬೇರೆ ಎಲ್ಲ PR ಗಳು, ಎಲ್ಲ ಮ್ಯಾನೇಜರ್ಸ್, ಟೆಕ್ನಿಷಿಯನ್ಸ್ ಎಲ್ಲ ಕೆಲಸ ಮಾಡಿರೋರು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಆಲ್ ಆಫ್ ದೆಮ್. ಅಂಡ್ ಸುಬ್ಬು ಸರ್, ವಾಸು ಸರ್, ಗಣೇಶ್ ಸರ್, ನೀವೆಲ್ಲ ಮೇಲ್ ಬಂದ್ರೆ ಒಂದು ಫೋಟೋ ನನ್ನ ತಾಯಿ ಜೊತೆ ನಾನು ನಿಮ್ಮೆಲ್ಲರ ಜೊತೆ ಒಂದು ಫೋಟೋ ತಗೊಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಪ್ಲೀಸ್ ಕಮ್. ಇಲ್ಲ ಪ್ಲೀಸ್ ಕಮ್. ನಾನು ನಿನ್ನೆ ಮಾತಾಡುವಾಗ ಐ ಮೀನ್ ಅವರ ಆತ್ಮ ಸಿನಿಮಾ ಆಕ್ಚುಲಿ ಟೀಮ್ ಮೀಟ್ ಮಾಡಿದೆ, ರಾಜ್ ಅವ್ರನ್ನ, ಅವಿನಾಶ್ ಅವ್ರನ್ನ, ವೇಣು ಅವ್ರನ್ನ. ವೆರಿ ಇಂಟ್ರೆಸ್ಟಿಂಗ್ ಟೀಮ್, ನ್ಯೂ ಟೀಮ್, ಬಟ್
ಟೆಕ್ನಿಕಲಿ ಐ ಥಿಂಕ್ ವೆರಿ ಸೌಂಡ್ ಆಗಿರೋ ಟೀಮು. ದೇ ಪುಟ್ ಅ ಲಾಟ್ ಆಫ್ ಎಫರ್ಟ್. ಸಿನಿಮಾನ ನಾನು ನೋಡಿದ್ದೀನಿ ಆ್ಯಂಡ್ ಅಫ್ಕೋರ್ಸ್ ದೇ ಹ್ಯಾವ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಬಿಟ್ಸ್ ಆ್ಯಂಡ್ ಪೀಸಸ್ ಅಲ್ಲಿ ನೋಡಿದ್ದೀನಿ. ಬಟ್ it's a very nice film. Of course, horror genre ಅಂದಿದ ತಕ್ಷಣ I think it's a very popular genre and ಜನ ಖಂಡಿತ ಇದನ್ನ ಇಷ್ಟಪಟ್ಟೆ ಪಡ್ತಾರೆ. And of course, Anu, I think Anu is very special because this year ಈ ಸಿನಿಮಾ she's completing 25 years in ಅವ್ರ ಮೊದಲನೇ ಸಿನಿಮಾ ಬಿಡುಗಡೆ ಆಗಿ 25 ವರ್ಷ. ಶಿವಣ್ಣ ಜೊತೆ ಹೃದಯ ಸಿನಿಮಾ ಬಿಡುಗಡೆ ಆಗಿ 25 ವರ್ಷ ಆಗಿದೆ. ಅಂದ್ರೆ ಅವ್ರ ಶ್ರಮೆ ಅಲ್ಲಿ ಗೊತ್ತಾಗತ್ತೆ. ಐ ಥಿಂಕ್ ಲೈಕ್ ವೈಸ್ ಪ್ರಿಯಾಂಕ್ ಅವ್ರು ಕೂಡ ಎಲ್ಲರಿಗೂ ಇದೇ ತರ ಶೀಸ್ ಬೀನ್ ಅನ್ ಇನ್ಸ್ಪಿರೇಷನ್. ಅಂಡ್ ಐ ಥಿಂಕ್ ವಿಮೆನ್ ಲೈಕ್ ದಿಸ್ ನಮ್ಮ ಸಿನಿಮಾ ರಂಗದಲ್ಲಿ ದೇ ಆರ್ ವೆರಿ ಇನ್ಸ್ಪೈರಿಂಗ್ ಬಿಕಾಸ್ ಎಲ್ಲರಿಗೂ ಗೊತ್ತಿರೋ ವಿಷಯ, ಸಿನಿಮಾ ರಂಗಕ್ಕೆ ಬರೋದು ಎಷ್ಟು ಕಷ್ಟ ಇದೆಯೋ ಅಲ್ಲಿ ಉಳ್ಕೊಳ್ಳೋದು ಅಷ್ಟೇ ಕಷ್ಟ. ಅಂಡ್ ಲಾಟ್ ಆಫ್ ಡೆಡಿಕೇಶನ್, ಡಿಸಿಪ್ಲಿನ್ ಅಂಡ್ ಎಲ್ಲರನ್ನು ಗೌರವಿಸ್ಬೇಕು. ಅಂಡ್ ಲಾಟ್ ತುಂಬಾ ಒಬ್ಬ ಕಲಾವಿದನಾಗಿ ಇಟ್ ಟೇಕ್ಸ್ ಅ ಲಾಟ್ ಔಟ್ ಆಫ್ ಯು. ದೇರ್ ಆರ್ ಲಾಟ್ ಆಫ್ ಸ್ಯಾಕ್ರಿಫೈಸಸ್, ಡೆಡಿಕೇಶನ್, ಎಲ್ಲಿ ಲಿಸ್ಟ್ ಇಸ್ ಎಂಡ್ಲೆಸ್. ಅಂಡ್ ಐ ಥಿಂಕ್ ಆಸ್ ಅ ಪರ್ಸನ್ Anu has definitely won my heart and ಎಲ್ಲರ heart. She's always won and she's the most wonderful, simple person I have known, and she's a very grounded person. She keeps me grounded, and of course she's had a phenomenal journey. Our journey tumba dodu. I think Anu has done close to 80, 85, 90 films. She stopped counting, but I think ಅಷ್ಟು ಸಿನಿಮಾಗಳು ಮಾಡಿದ್ದಾರೆ. and ಇವತ್ತಿಗೂ ಕೂಡ ಒಂದು ಕತೆ ಕೇಳಿದಾಗ, ಒಂದು ಸಿನಿಮಾ ಮಾಡಕ್ ಹೊರಟಾಗ she has the same excitement. She's like a child. ಸಿನಿಮಾ ಆಕ್ಟಿಂಗ್ ನ ತುಂಬಾ ಪ್ರೀತಿಸುವಂತ ಹುಡುಗಿ Anu. and of course ಅದೆಲ್ಲ ಬಂದಿರೋದು ಅಮ್ಮನಿಂದ, ಅಮ್ಮನ ಆಶೀರ್ವಾದ. she's always guided Anu to the best of her ability and more. and she's a wonderful mother, wonderful friend, wonderful person to work with, wife, daughter-in-law, daughter. She's a lovely human being and I'm happy I'm sharing my life with Anu. and many congratulations. 25 ವರ್ಷ ಈಗ ಹೋಗಿದೆ, ಇನ್ನ 25 ವರ್ಷ ಹಾಗೆ ಹೋಗುತ್ತೆ. and sorry to correct you, no second innings, the first innings are still running. ಅಲ್ಲ, ಸೌಮ್ಯ ಸ್ವರೂಪನ ಇಷ್ಟು ದಿನ ನೋಡಿದ್ರಿ, ಈ ತರ ಒಂದು ಆನ್ ಸ್ಕ್ರೀನ್ ಅಪಿಯರೆನ್ಸ್ ನೋಡಿದ್ರಿ. ಅಲ್ಲ, ಶೀಸ್ ಅನ್ ಆಕ್ಟರ್ ಅಲ್ವಾ, ಏನ್ ಕೊಟ್ರು ಮಾಡ್ತಾರೆ. ಬೆಸ್ಟ್ ಕಾಂಪ್ಲಿಮೆಂಟ್ ಸಿಗ್ತಾ ಇದೆ. she's talented, she's gifted. I think Anu ಅವರು ಮೊದಲು ಸ್ಕ್ರೀನ್ ಮೇಲೆ ಆಕ್ಟಿಂಗ್ ಮಾಡಿದ್ದು 7 ವರ್ಷ, 8 ವರ್ಷದ ಹುಡುಗಿ. I think my husband, because that babysitting was on, that teacher was on leave, so he had to drop me. Otherwise ನಾನು ಎಲ್ಲೂ ಶೂಟಿಂಗ್ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅವಳನ್ನ. ಅಲ್ಲಿ ಕರ್ಕೊಂಡು ಬಂದರು. ನೋಡಿದ ತಕ್ಷಣ ಭಾರ್ಗವ ಸರ್, ಟೈಟಲ್ಸ್ ನೀ ಮಾಡ್ತಾ ಇದೆಯಲ್ಲಮ್ಮ, ನಿನ್ನ ಜೊತೆ ನಿನ್ನ ಮಗಳೇ ಮಾಡಲಿ ಅಂದ್ಬಿಟ್ರು. ದೇರ್ ವಾಸ್ ನೋ ಅದರ್ಗೂ. ನೆಕ್ಸ್ಟ್ ಡೇನೇ ಶೂಟಿಂಗ್ ಇತ್ತು. ಮಾಡ್ತೀಯ ಅಂದ್ರೆ ಅದಕ್ಕೇನು ಗೊತ್ತಿಲ್ಲ, ಹ್ಞೂ ಅಂತ ಒಪ್ಕೊಂಡ್ಬಿಡ್ತು. ಅದಾದಮೇಲೆ ಒಂದಷ್ಟು ಪಿಕ್ಚರು, ಇಟಾಲಿಯನ್ ಪಿಕ್ಚರ್, ಅದು ಇದು ಎಲ್ಲ ಆದಮೇಲೆ ಓದಕ್ಕೆ ತುಂಬ ಕಷ್ಟ ಆಗಿದೆ. ಕರಾಟೆ ಕಲಿತಿದ್ಲು, ಭರತನಾಟ್ಯ ಕಲಿತಿದ್ಲು, ಸಂಗೀತ, ಕರ್ನಾಟಕ ಸಂಗೀತ ಕಲಿತಿದ್ಲು. ರಾತ್ರಿ 10:30 ಹೋಮ್ವರ್ಕ್ ಮಾಡೋಕೆ ಕೂತ್ರೆ ತುಂಬ ಬೇಜಾರಾಗೋದು. ಅದಕ್ಕೆ ನಾವು ಸಾಕಮ್ಮ ಇನ್ನು ಅಂದ್ಬಿಟ್ಟು ವಿ ಜಸ್ಟ್ ಕೆಪ್ಟ್, ಯಾವುದೂ ಒಪ್ಕೊಳ್ಳಿಲ್ಲ. ಆಮೇಲೆ ನೋಡಿದ್ರೆ ಒಂದು ನನ್ನ ಹಸ್ಬೆಂಡ್ ಒಳ್ಳೆ ಫೋಟೋಗ್ರಾಫರ್, ಸ್ಟಿಲ್ ಫೋಟೋಗ್ರಾಫರ್. ಅವ್ರ ಮಗಳದು ಒಂದು 18 ವರ್ಷದ್ದು ಬರ್ಡೇ ಆದಮೇಲೆ ಒಂದು ಫೋಟೋ ಶೂಟ್ ಮಾಡಿದರು. ಆ ಫೋಟೋಸ್ನ ನಾನು ಪರ್ಸಲ್ಲಿ ಇಟ್ಕೊಂಡಿದ್ದೆ. ಅದು ಡಿ ಬಾಬುಗೆ ತೋರಿಸ್ತಾ ಇದ್ದೆ. ನಿನ್ನ ಮಗಳು ಎಷ್ಟು ಚೆನ್ನಾಗಿದ್ದಾಳೆ, ಯಾರಿಗೂ ತೋರಿಸ್ಬೇಡ, ನಾನು ಲಾಲಿ ಅಂತ ಒಂದು ಸಿನಿಮಾ ತೆಗಿತೀನಿ, ಅದರಲ್ಲಿ ಅವಳನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂದ. ಅದನ್ನು ಹಿಂದ್ಗಡೆ ವೆಂಕಟೇಶ್ ಅಲ್ಲ ಅವರು, ಮಧುಸೂದನ್ ರೆಡ್ಡಿ ನಿಂತವರು ಹೋಗ್ಬಿಟ್ಟು ಗೀತಮ್ಮನ ಹತ್ರ ಹೇಳಿದ್ದಾರೆ, ಗೀತಾ ಶಿವಣ್ಣ ಅವ್ರ ಹತ್ರ. ಅವ್ರು ಇಮ್ಮಿಡಿಯೇಟಾಗಿ 1 ಅವರಲ್ಲಿ ನನಗೆ ಫೋಟೋಸ್ ಕಳಿಸ್ಕೊಡಿ ಅಂತ. ಅದು ನೋಡಿ 2 ಅವರ್ಸಲ್ಲಿ ಅಮ್ಮ ಕರೀತಾ ಇದ್ದಾರೆ, ಬರಬೇಕಂತೆ ಮಗಳನ್ನು ಕರ್ಕೊಂಡು ಅಂತ ಹೋಗಿದ್ದು. ಅಲ್ಲಿಂದ ಅಲ್ಲಿಗೆ ಒಂದೇ ದಿವಸದಲ್ಲಿ ಅವ್ರು ನೀನು ಮಾಡ್ತೀಯಮ್ಮ ಏನು ಅಂತ ಹೇಳಲಿಲ್ಲ. ಅಣ್ಣ ಮತ್ತು ವ್ಯಾಪಾರತಮ್ಮ ಇಬ್ಬರೂ ಅರಿಶಿನ, ಕುಂಕುಮ, ತಟ್ಟೆ, ಹಣ್ಣು, ಹೂವು, ಸ್ವೀಟ್ ಎಲ್ಲ ಇಟ್ಬಿಡಮ್ಮ, ನೀನು ನಮ್ಮ ಚಿತ್ರದ ನಾಯಕಿ, ನನ್ನ ಮಗಂದು 52ನೇ ಪಿಕ್ಚರು, ಅದರಲ್ಲಿ ನೀನು ನಾಯಕಿ ಅಂದರು.
ನನ್ನ ಶಿವಣ್ಣಂದು 2ನೇ ಪಿಕ್ಚರು ನಮ್ಮ ಆಶಾರಾಣಿ ಮಾಡಿದ್ದು, ನನ್ನ ಅಕ್ಕನ ಮಗಳು. ಸೇಮ್ ಡೈರೆಕ್ಟ್ರು, ಸೇಮ್ ಟೀಮು, ಸೇಮ್ ಪ್ರೊಡಕ್ಷನು, ಸೇಮ್ ಪ್ರೊಡ್ಯೂಸರ್ಸು. ಸೊ ಇವಳದು 52ನೇ ಪಿಕ್ಚರ್, ಸೇಮ್ ಹೀರೋ, 52ನೇ ಪಿಕ್ಚರ್ ಇವಳದು. ಸೊ ಐ ಹ್ಯಾಡ್ ಟು ಅಕ್ಸೆಪ್ಟ್ ಇಟ್. ಅಷ್ಟು ಒಳ್ಳೆ ರಥಸಪ್ತಮಿ ಆದಮೇಲೆ ಇವಳದು ಹೃದಯ 52nd ಫಿಲ್ಮ್. ಸೊ ಇವಳದು ಅಂದರೆ ಶಿವಣ್ಣ ಅವ್ರದ್ದು. ಹಾಗೆ ಇಂಟ್ರೊಡ್ಯೂಸ್ ಆದ್ಲು. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಇಲ್ಲಿವರೆಗೂ ಬೆಳೆದಿದ್ದಾಳೆ. ಮಿಸ್ಟರ್ ಗಣೇಶ್, ಐ ಲವ್ ಯು ಆಲ್. ನೀವು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ. ಬರೀ ತೆರೆ ಹಿಂದಿನ ಕೆಲಸನೇ ಅಷ್ಟು ಮೆಚ್ಚಿ ಆರ್ಟಿಕಲ್ಸ್ ಬರೀತಾ ಇದ್ರಿ. ನನ್ನ ಮಗಳಿಗೆ ಅದೇ ಥರ ಪ್ರೋತ್ಸಾಹ ಕೊಟ್ಟು ಅವಳನ್ನು ಕಾಪಾಡಿದ್ದೀರ ಅಂದರೆ ತಪ್ಪಾಗಲ್ಲ. ಅದಕ್ಕೆಲ್ಲ ನೀವೇ ಕಾರಣ. ತುಂಬ ಥ್ಯಾಂಕ್ಸ್. ಅವಳ ಪರವಾಗಿ ನಾನು ನಿಮಗೆ ಕೃತಜ್ಞತೆ ಅರ್ಪಿಸ್ತೀನಿ. ಸುಬ್ಬು, ವೇರ್ ಆರ್ ಯು? ಓಕೆ, ಥ್ಯಾಂಕ್ ಯು ವೆರಿ ಮಚ್ ಎವ್ರಿವನ್. Of course, Anu, our journey, it's been a very long journey, and it will still continue, and very proud. And of course, Ganesh sir, Subbu sir, Vasu sir, atara tumba jana, they have contributed in bringing Anu to where she is, and I'm very, very happy. And tumma aur bandila, it was Anu's wish to celebrate 25 ವರ್ಷ ಅವ್ರ ಜೊತೆ ಸೆಲೆಬ್ರೇಟ್ ಮಾಡಬೇಕು, ನನ್ನ ಸಪೋರ್ಟ್ ಮಾಡಿದವರೆಲ್ಲ ನನ್ನ ಜೊತೆ ಇರಬೇಕು ಅಂತ ಆಸೆ ಇತ್ತು. ಅದೇ ಥರ ವಜ್ರೇಶ್ವರಿ ಕಂಬೈನ್ ಬ್ಯಾನರ್, ಅಣ್ಣ ಅವರು ಮತ್ತು ಪಾರ್ವತಮ್ಮ ಅವರ ಆಶೀರ್ವಾದ, ಪೂರ್ಣಿಮಾ ಪ್ರೊಡಕ್ಷನ್ಸ್ ಅವರ ಆಶೀರ್ವಾದ ಸದಾ ಇರುತ್ತೆ ಅಂತ ಹಾರೈಸ್ತಾ ಐ ವಿಶ್ ಅನು ಆಲ್ ದ ಬೆಸ್ಟ್. ಕೀಪ್ ರಾಕಿಂಗ್ ಲೈಕ್ ದಿಸ್, ಆ್ಯಂಡ್ ಐ ಆಮ್ ಆಲ್ವೇಸ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್. ಆ್ಯಂಡ್ ಅಫ್ಕೋರ್ಸ್ ನಾನಿ ಸರ್, ಅಫ್ಕೋರ್ಸ್ ನಿಮ್ಮನ್ನು ನಾವು ಯಾವತ್ತೂ ಪರದೆ ಮೇಲೆ ಎಂಜಾಯ್ ಮಾಡೇ ಮಾಡ್ತೀವಿ. ವೇಣು, ಹರ್ಷಿಕಾ, ಎವ್ರಿಬಡಿ, ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ರಾಜ್ and Avinash, they're here. All the best to the film and the film team, and I'll definitely watch the film and enjoy it too. Thank you. ಪ್ರಶ್ನೆ. Yes sir. ಸರ್, ಇಲ್ಲ, ಒಂದಿನ ಏನಾಯ್ತು, ನಾರ್ಮಲಿ ಎಲ್ಲರಿಗೂ ಗೊತ್ತಿರೋದು, ನಾನು ಶೂಟಿಂಗ್ ಹೋದ್ರೆ ಅನು ವಿಲ್ ಟ್ರೈ ಅಂಡ್ ಬಿ ಎಟ್ ಹೋಮ್, ಅಥವಾ ಅವ್ರು ಇದ್ರೆ ನಾನು ಇರ್ತೀನಿ, ಯಾಕಂದ್ರೆ ನಂದನ ಯಾರಾದ್ರೂ ಒಬ್ರು ಇರ್ಬೇಕು ಅಂತ. ಅನಿವಾರ್ಯ ಇಲ್ಲದೆ ಬೋತ್ ಆಫ್ ಅಸ್ ವರ್ಕಿಂಗ್ ಇಸ್ ಅ ಡಿಫರೆಂಟ್ ಥಿಂಗ್. ನಾನು ಮನೇಲಿ ನಂದನ ಜೊತೆ ಇದ್ದೆ. ಒಂದು 10-10:30 ಫೋನ್ ಮಾಡಿದ್ರು, ಎಲ್ಲಿದೆಯಾ ಮ್ಯಾಮ್? ಅಫ್ಕೋರ್ಸ್ಲಿ ಮನೇಲಿ ಇದ್ದೀನಿ ನಂದನ ಜೊತೆ. ಅಂದ್ರೆ ಅರ್ಜೆಂಟಾಗಿ ಬರೋಕ್ಕಾಗತ್ತಾ ಅಂದ್ರು. ಬರ್ತೀಯಾ ಅಂದ್ರು. ಬಟ್ ಅನು ಆ ಥರ ಯಾವತ್ತೂ ಕರೆ ಮಾಡಿಲ್ಲ ಸರ್, ಶೂಟಿಂಗ್ ಹೋದಾಗ ಯಾವತ್ತೂ ಕರೆಯಲ್ಲ ಆ ಥರ. ಬಟ್ ನನಗೇನೋ ಎವ್ರಿಥಿಂಗ್ ಓಕೆ, ಏನಾದ್ರು ಆಯ್ತಾ ಅಂದ್ರೆ, ಇಲ್ಲ ನೀನ್ ಬಾ ಬಾ ಬಾ. ಸರಿ, ನಾನು ಎದ್ದು ಬಿದ್ದು ಹೋದೆ ಸೆಟ್ಗೆ. ಅಲ್ಲಿ ನೋಡಿದ್ರೆ ಆ ವೇಷ ಹಾಕೊಂಡು ಕೂತಿದ್ರು ಸರ್. ಶಿ ವಾಸ್ ಸ್ಕೇರ್ಡ್. ಮಿರರ್ ಮುಂದೆ ಅವ್ರನ್ನೇ ನೋಡ್ಕೊಂಡು ಶಿ ವಾಸ್ ಸ್ಕೇರ್ಡ್. ನಾನೇ ನೋಡ್ಕೊಳ್ಳಲ್ಲ. ಅವತ್ತು ಒಂದ್ ಸ್ವಲ್ಪ ಏನೋ ಅನ್ಕಂಫರ್ಟಬಲ್ ಅನ್ನಿಸ್ತು ವಾಸು ಸರ್. ಆ ಗೆಟಪ್ ಅಲ್ಲಿ ಜನರಲ್ ಆಗಿ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ, ಒಬ್ಳೆ ಬಿಡ್ಬೇಡ ಕಂಡ್ರೋ ಅವಳನ್ನ ಅಂತ ನಮ್ಮ ಹುಡುಗರಿಗೆಲ್ಲ. ಸೊ ಎಲ್ಲ ಸ್ಟಾಫ್ ಎಲ್ಲ ಜೊತೆಲೇ ಇರೋರು. ಅವಿನಾಶ್ ಶುರು ಮಾಡಿದ್ರೆ ಸಂಜೆನೆ ಫುಲ್ ಎಲ್ಲ ಶೂಟಿಂಗು, ರಾತ್ರಿ ನೈಟ್ ಎಫೆಕ್ಟ್. ಅವತ್ತು ಮಾತ್ರ ಐ ಡೋಂಟ್ ನೋ, ಐ ವಾಸ್ ರಿಯಲಿ ಅನ್ಕಂಫರ್ಟಬಲ್. ನನಗೆ ಅದೇನೋ ಎನರ್ಜೀಸ್ ಸರಿ ಅನ್ಸ್ಲಿಲ್ಲ. ಸೊ ಐ ಕಾಲ್ಡ್ ಹಿಮ್. ಯಾವತ್ತೂ ಮಾಡಿಲ್ಲ. ಸೊ ಹೆದರ್ಕೊಂಡ್ಬಿಟ್ರು. ಫಸ್ಟ್ ಪ್ರಶ್ನೆ, ಆರಾಮಾಗಿದ್ಯಾ ತಾನೇ ಅಂತ ಕೇಳಿದ್ರು. ಇಲ್ಲ ಆರಾಮಾಗಿದ್ದೀನಿ, ಬರ್ತೀರಾ ಸ್ವಲ್ಪ ಅಂತ. ಅಲ್ಲ, ಅವ್ರು ಶೂಟಿಂಗ್ ಮಾಡಿದ್ದು ಐ ಥಿಂಕ್ ಪ್ಯಾಲೇಸ್ ಗ್ರೌಂಡ್ ಬಿಟ್ಟಲ್ಲೆಲ್ಲ. ಅಲ್ಲಿ ತುಂಬಾ ಕಥೆಗಳಿತ್ತು ಸರ್. ಅಲ್ಲಿ ಅವ್ರು ಇವರು ಓಡಾಡ್ತಾ ಇರ್ತಾರೆ, ನೈಟ್ ತುಂಬಾ ಗೆಸ್ಟ್ ಗಳಿದ್ದಾರೆ, ಅದೆಲ್ಲ ಕಥೆಗಳಿತ್ತು. ಅದು ಯಾರು ಹುಡುಗರು ಯಾರು ಹೇಳಿದಾರೆ ಪಾಪ ಅವ್ರಿಗೆ. ಅಂಡ್ ಅವ್ರ ಮೈಂಡ್ ಸೆಟ್ ಅದಕ್ಕೆ ಫಿಕ್ಸ್ ಆಗ್ಬಿಟ್ಟು ಪಾಪ. But of course, she scared me and all of us, but she's going to scare everybody too. But she didn't tell me this. ಇಲ್ಲಿ ನನ್ಗಿಂತ ಹೋಪ್ಲೆಸ್, ಇಲ್ಲಿ ತುಂಬಾ ಹೆದರಿಕೆ ಜಾಸ್ತಿ ಅಮ್ಮಂಗೆ. ಸೊ ಏನು ಹೇಳಿಲ್ಲ. ಅವ್ರು ನೀವು ಟ್ರೇಲರ್ ಲಾಂಚ್ ಅಂತಂದ್ರು, ಅಲ್ಲಿ ಸೈಡಲ್ಲಿ ನೀವು ನೋಡಿದ್ರೆ ಕಣ್ ಮುಚ್ಕೊಂಡು ನಿಂತಿದ್ರು ಅವರು. ಅಮ್ಮಂಗೂ ಈ ಜಾನ್ರೆ ಇಷ್ಟ ಇಲ್ಲ. ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನನಗೂ ಇಷ್ಟ ಇಲ್ಲ. ಡಬ್ಬಿಂಗ್ ಮಾಡೋದು ತುಂಬಾ ಕಷ್ಟ. ಅಲ್ಲ, ನನ್ನ ಹಾರರ್ ಸಿನಿಮಾ ನಾನು ಮಾಡಿದ್ದೆ, ಜೆಸಿ ಅಂತ. ನಾನೊಂದು ಧನಂಜಯ್, ಇದುವರೆಗೂ ಅನು ನೋಡಿಲ್ಲ ಆ ಸಿನಿಮಾ. ಆಕ್ರಮಣನೂ ನೋಡಿಲ್ಲ, ಜೆಸಿ 2 ಸಿನಿಮಾನು ನೋಡಿಲ್ಲ. ಸೊ ಹಾಗಾಗಿ, ಬಟ್ ಅವಿನಾಶ್ ಪ್ರಾಮಿಸ್ ತಗೊಂಡ್ಬಿಟ್ಟಿದ್ದಾರೆ, ಹಗ್ಗ ನೋಡ್ತೀನಿ ನಿಮ್ಮೆಲ್ರ ಜೊತೆ ಅಂತ. ಸೊ ನಾನು ಹೇಳಿದ್ದೀನಿ, ಸ್ವಲ್ಪ ಹಿಂಗ್ ಅನ್ಕೊಂಡು ನೋಡ್ತೀನಪ್ಪ ಅಂತ. ಸೊ ಅಮ್ಮಂಗೆ ಈ ವಿಷಯಗಳೆಲ್ಲ ಏನು ಹೇಳಿಲ್ಲ. ಫೋನ್ ಮಾಡೋರು ನೈಟು, ಹುಷಾರು, ಒಬ್ಳೊಬ್ಳೆ ಅಲ್ಲಿ ಇಲ್ಲಿ ಹೋಗ್ಬೇಡ, ಆ ಮೇಕಪ್ ಹಾಕೊಂಡು, ಆ ಲೆನ್ಸ್ ಹಾಕೊಂಡು, ಆ ಬಟ್ಟೆ ರೆಡ್ ಬಟ್ಟೆ ಎಲ್ಲ ಅಂತ. ಬಟ್ ಇಟ್ ವಾಸ್ ಅ ಲಾಟ್ ಆಫ್ ಫನ್. ತುಂಬಾ ಕಷ್ಟಪಟ್ವಿ, ಬಟ್ ಸ್ಟಿಲ್ ಇವತ್ತು ತುಂಬಾ ಖುಷಿ ಆಗುತ್ತೆ ನೋಡಿದಾಗ. ಓಕೆ.
ಓಕೆ, ಥ್ಯಾಂಕ್ ಯು ಸೋ ಮಚ್ ಮೂರು Thank you. ಜನಕ್ಕೂ. ಎಲ್ಲ ಒಂದ್ ಕಡೆ ಇವತ್ತು ಅವ್ರ ಜೊತೆ ನೀವೆಲ್ಲರೂ ನಿಂತಿರೋದು ಈ ಕಾರ್ಯಕ್ರಮಕ್ಕೆ ಹೆಚ್ಚಾಯ್ತು. ಟೀಮ್ ಕಡೆಯಿಂದ ಒಂದು ಕಿರುಕಾಣಿಕೆ ಇದೆ. ಅನು ಮೇಡಮ್ ಇವ್ರು 3 ಜನಕ್ಕೂ ಕೊಡ್ಬೇಕಾಗುತ್ತೆ. One more person I have to thank, very very important. ಸಿನಿಮಾ ಕತೆ ಬರೆಯೋದು, ಆಮೇಲೆ ಒಬ್ಬ ನಿರ್ಮಾಪಕರು ಸಿಕ್ಕೋದು, ಆಮೇಲೆ ಅದಕ್ಕೆ ನೆಕ್ಸ್ಟ್ ಹಂತ ಅಂದ್ರೆ ಶೂಟಿಂಗ್ ಮಾಡೋದು, ಅದೆಲ್ಲ ಎಷ್ಟು ಮುಖ್ಯನೋ. ಒಂದು ಹೊಸ ತಂಡಕ್ಕೆ ಕರೆಕ್ಟ್ ಆಗಿ ಗೈಡೆನ್ಸ್ ಕೊಟ್ಟು ಸಿನಿಮಾನ ಹೇಗೆ ಜನಕ್ಕೆ ತಲುಪಿಸೋದು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಮ್ ದಯಾಲ್ ಸರ್ ಈಸ್ ಸ್ಟುಡ್ ಲೈಕ್ ಅ ಬ್ಯಾಕ್ ಬೋನ್ ಫಾರ್ ದ ಫಿಲ್ಮ್ ಟೀಮ್. ಅಫ್ಕೋರ್ಸ್ ಈಸ್ ಒಂದು ವರ್ಡ್ ಅನುವರ್ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡು, ಅಂಡ್ ಈಸ್ ಬೀನ್ ಸೋ ಕೈಂಡ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು ದಯಾಲ್ ಸರ್. ಯು ಆರ್ ವಂಡರ್ಫುಲ್ ಟು ಸಪೋರ್ಟ್ ನ್ಯೂ ಟೀಮ್ಸ್ ಲೈಕ್ ದಿಸ್. ನೋ, ಇಟ್ ಮಸ್ಟ್ ಬಿ ಅಪ್ರಿಷಿಯೇಟೆಡ್ ಅಲ್ವಾ. ಸಾಕಷ್ಟು ಜನ ನಮ್ಮ ಇಂಡಸ್ಟ್ರಿಲಿ ಮಾಡಲ್ಲ ಅದನ್ನ ಅಲ್ವಾ. ಸಪೋರ್ಟ್ ಮಾಡೋದು ಒಳ್ಳೇದು, ಅದನ್ನ ನಾವು ಹೊಗಳಲೇಬೇಕು. ಥ್ಯಾಂಕ್ ಯು ಸರ್. ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್ ಅಗೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.